ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ಮಸ್ತ್ ಮಗ ಅನ್ನುವಂಥ ಯೂಟ್ಯೂಬ್ ಚಾನಲಲ್ಲಿ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಅನ್ನೋರೊಬ್ರು ಇಂಟರ್ವ್ಯೂ ಕೊಡೋದಕ್ಕೆ ಬಂದಿದ್ರು. ಅಮರ್ ಪ್ರಸಾದ್ ಅವರು ಒಂದು ಇಂಟರ್ವ್ಯೂ ಹೋಸ್ಟ್ ಆಗಿರೋರು. ಅವ್ರಿಗೆ ಕೆಲವು ಕ್ವಶನ್ಸ್ ಕೇಳಿದ್ದಾರೆ. ಅದರಲ್ಲಿ ಒಂದು ವಿಡಿಯೋ ಜಾತಿ ಬಗ್ಗಾಗಿದೆ. ಅಪ್ರಾಕ್ಸಿಮೇಟ್ಲಿ 15 ನಿಮಿಷದ ವಿಡಿಯೋ. ಅದು 15 ನಿಮಿಷದ ವಿಡಿಯೋಗೆ ರಿಯಾಕ್ಷನ್ ಮಾಡ್ತಾ 30 ನಿಮಿಷ 40 ನಿಮಿಷ ಎಲ್ಲ ಆಗ್ಬೋದು ಅಂತ ಹೇಳ್ಬಿಟ್ಟು ಅದರ 5 ನಿಮಿಷಕ್ಕೆ ಮಾತ್ರ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಬೇರೆ ಪಾರ್ಟ್ಸು ಬರುತ್ತೆ, ಕೆಲವು ದಿನ ನಂತರ ಬರುತ್ತೆ. ಈ ವಿಡಿಯೋದಲ್ಲಿ ನಾನು ಏನೇನು ಮಾತಾಡ್ತೀನೋ ಇದೆಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ಮಾತ್ರ. ನಾನು ರಿಯಾಕ್ಟ್ ಮಾಡ್ತಾ ಇರುವಂತಹದ್ದು ಯಾರು ಮಾತಾಡ್ತಾ ಇದ್ದಾರೋ ಅವ್ರ ಮೇಲೆ ಪರ್ಸನಲ್ ಅಟ್ಯಾಕ್ ಅಂತ ಅಲ್ಲ. ಅವ್ರು ಹೇಳಿರುವಂತಹ ಮಾತಿಗೆ ನನ್ನ ಕೌಂಟರ್ ಪಾಯಿಂಟ್ಸ್ ಕೊಡ್ತಾ ಇರೋದು ಅಷ್ಟೇ. ಇದನ್ನ ಹೇಳ್ತಾ ವಿದೌಟ್ ಫರ್ದರ್ ಡು ಲೆಟ್ಸ್ ಸ್ಟಾರ್ಟ್. ಸನಾತನ ಧರ್ಮ ಅಂತ ಬಂದಾಗ, ವೈದಿಕತೆ ಅಂತ ಬಂದಾಗ ಅಲ್ಲಿ ಜಾತಿಯ ಒಂದಷ್ಟು ವಿಚಾರಗಳು ಕೂಡ ಪ್ರಸ್ತಾಪ ಆಗುತ್ತೆ. ಈ ಜಾತಿ ಅಂದರೆ ಏನು? ಈ ಹಿಂದೂ ಧರ್ಮಕ್ಕೆ ಅಥವಾ ಸನಾತನ ಸಂಸ್ಕೃತಿಗೆ ಜಾತಿ ಇವತ್ತು ಕೂಡ ಬೇಕಾ? ಜಾತಿಯಲ್ಲಿ ಮೇಲು ಕೀಳು ಇವತ್ತು ಕೂಡ ಬೇಕಾ? ಬೇಡ ಅಂದರೆ ಅದನ್ನು ತೊಲಗಿಸ್ಲಿಕ್ಕೆ ಏನು ಮಾಡ್ಬೋದು? ನೋಡಿ, ಇವತ್ತಿನ ಮೀಸಲಾತಿ ಪದ್ಧತಿ ಹೇಗಿದೆಯೋ ಜಾತಿ ಕೂಡ ಹಳೆ ಕಾಲದ ಒಂದು ಮೀಸಲಾತಿ ಪದ್ಧತಿ. ಇವತ್ತು ಮೀಸಲಾತಿ ಬೇಕು, ಹಳೆ ಕಾಲದ ಜಾತಿಯನ್ನು ಬೈಯೋದು ಇದು ಅರ್ಥವಿಲ್ಲದ ಮಾತು. ಹಳೆ ಕಾಲದ ಮೀಸಲಾತಿ ಪದ್ಧತಿ ಜಾತಿ. ಇವತ್ತಿರುವಂತ ಮೀಸಲಾತಿ ಪದ್ಧತಿ ಬೇಕು, ಹಳೆ ಕಾಲದ ಮೀಸಲಾತಿ ಪದ್ಧತಿ ಬೇಡ ಅಂತ ಹೇಳಿದ್ರು. ಅದು ಹಳೆ ಕಾಲದ ಮೀಸಲಾತಿ ಪದ್ಧತಿ ಅಂತ ಒಪ್ಕೊಂಡಿರೋದೇ ದೊಡ್ಡ ವಿಷಯ. ಅದು ನಾನು ಕೂಡ ಅಗ್ರಿ ಮಾಡ್ತೀನಿ. ಇವತ್ತಿರುವಂತ ಮೀಸಲಾತಿ ಪದ್ಧತಿ ಬೇಕು, ಹಳೆ ಕಾಲದ ಮೀಸಲಾತಿ ಪದ್ಧತಿ ಬೇಡ. ಈ ಸೆಂಟೆನ್ಸ್ ನಾವು ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಈ ಜಾತಿಗಳನ್ನುವಂಥದ್ದು ಇದು ತಾನಾಗಿ ಆಟೋಮ್ಯಾಟಿಕಲಿ ಯಾರಿಗೂ ಗೊತ್ತಿಲ್ಲದೆ ಇವೆಂಚುಯಲಿ ಹುಟ್ಕೊಂಡಿರುವಂತದ್ದಲ್ಲ. ಒಂಥರ ನ್ಯಾಚುರಲ್ ಪ್ರೋಗ್ರೆಷನ್ ಆಗಿರುವಂತದ್ದಲ್ಲ. ಅದು ಕೆಲವೊಂದು ಹುದ್ದೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಇದೆ ಅಂತ ಗೊತ್ತಾಗ್ಬಿಟ್ಟು, ಕೆಲವು ಕಡೆ ಕೆಲಸ ಮಾಡೋದ್ರಲ್ಲಿ ಅಡ್ವಾಂಟೇಜ್ ಇದೆ ಅಂತ ಗೊತ್ತಾಗ್ಬಿಟ್ಟು, ಸ್ಟ್ರಾಟಜಿಕಲಿ ಈ ಅಡ್ವಾಂಟೇಜ್ ವಂಶ ಪಾರಂಪರ್ಯವಾಗಿ ಸಿಕ್ಕಿಬಿಡ್ಲಿ ಅಂದ್ಬಿಟ್ಟು ಸ್ಕ್ರಿಪ್ಚರ್ಸ್ ಅಲ್ಲಿ ಬರೆದ್ಬಿಟ್ಟು ಅದನ್ನ ಸೊಸೈಟಿಯಲ್ಲಿ ಇಂಪ್ಲಿಮೆಂಟ್ ಮಾಡಿರೋದು. ಸಾವಿರಾರು ವರ್ಷದಿಂದ ಅದು ಇಂಪ್ಲಿಮೆಂಟ್ ಆಗ್ತಾ ಬಂತು. ಮೊದಲು ಬರೀ ವರ್ಣ ಸಿಸ್ಟಮ್ ಅಂತ ಇದ್ದಿರಬಹುದು, ಇವೆಂಚುಲಿ ಇವತ್ತೆಲ್ಲ ತುಂಬಾ ಕಾಸ್ಟ್ ಅಂತ ಆಗಿದೆ. ಇವತ್ತು ಕೆಲವರು ತುಂಬಾ ದಯನೀಯ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಿಂಗಳಗಟ್ಟಲೆ ಕೆಲಸ ಮಾಡ್ಕೊಂಡು ಬರೀ 10-15 ಸಾವಿರ ಅವ್ರು ದುಡಿತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಲವರು ರಿಸಲ್ಟ್ ಅನ್ನು ಪ್ರಾಮಿಸ್ ಮಾಡದೆ ಜನರ ಮನಃಶಾಂತಿಯನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು 3 ಗಂಟೆ 4 ಗಂಟೆ ಕೆಲಸ ಮಾಡಿಬಿಟ್ಟು ಆನ್ ಎನ್ ಅವರೇಜ್ 40,000-50,000 ದುಡಿತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಡಿಸ್ಕ್ರಿಮಿನೇಷನ್ ವಂಶ ಪಾರಂಪರ್ಯವಾಗಿ ಯಾಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಕಾಂಪೆನ್ಸೇಟ್ ಮಾಡೋದಕ್ಕೆ ಹೊಸ ಮೀಸಲಾತಿ ಬಂದಿರೋದು. ಅಂದ್ರೆ ಎಕ್ಸಿಸ್ಟಿಂಗ್ ಹಳೆ ಮೀಸಲಾತಿ ಇನ್ನೂ ಇದೆ, ಅದರ ಇಂಪ್ಯಾಕ್ಟ್ ಕಡಿಮೆ ಮಾಡೋದಕ್ಕೆ, ಅದನ್ನ ಕಾಂಪೆನ್ಸೇಟ್ ಮಾಡೋದಕ್ಕೆ ಹೊಸ ಮೀಸಲಾತಿ ಬಂದಿರುವಂತಹದ್ದು. ಅಷ್ಟೇ ಅಲ್ಲ, ಅದು ಫಿನಾನ್ಷಿಯಲಿ, ಸೋಷಿಯಲಿ, ಈ ಎಜುಕೇಶನ್ ವೈಸ್ ಎಲ್ಲ ಇಂಪ್ಯಾಕ್ಟ್ ಮಾಡಬಹುದು. ಆದ್ರೆ ಮಾನಸಿಕವಾಗಿ ಕ್ರಿಯೇಟ್ ಆಗಿರುವಂತಹ ಡಿಫರೆನ್ಸಸ್ ನ ಕಾಂಪೆನ್ಸೇಟ್ ಮಾಡೋದಕ್ಕೂ ಆಗೋದಿಲ್ಲ. ಹಳೆ ಮೀಸಲಾತಿ ಇನ್ನೂವರೆಗೂ ಎಕ್ಸಿಸ್ಟೆನ್ಸ್ ಅಲ್ಲಿ ಇರುವಾಗ ಹೊಸ ಮೀಸಲಾತಿ ಯಾಕೆ ತೆಗಿಬೇಕು? ದಟ್ ಈಸ್ ದ ಕ್ವೆಶ್ಚನ್. ನೋಡೋಣ ಬನ್ನಿ ನೆಕ್ಸ್ಟ್. ಯಾವುದೇ ಸಮಾಜಕ್ಕೆ ನೀವು ಹೋಗಿ ನೋಡಿದ್ರು ಅಲ್ಲಿ ಸ್ಟ್ರಾಂಗ್ ಮತ್ತು ವೀಕ್ ಇರುತ್ತೆ. ನೀವು ಯಾವ ಇಂಗ್ಲೆಂಡ್ಗೆ ಹೋಗಿ, ಅಮೆರಿಕಾಗೆ ಹೋಗಿ, ಎಲ್ಲೇ ಹೋಗಿ, ಸಮಾಜದಲ್ಲಿ ಕೆಲವರು ಸ್ಟ್ರಾಂಗರ್ ಸೆಕ್ಷನ್ಸ್, ಕೆಲವರು ವೀಕರ್ ಸೆಕ್ಷನ್ಸ್ ಅಂತ ಇರ್ತಾರೆ. ಎಕನಾಮಿಕಲಿ ಆರ್ ಸೋಷಿಯಲಿ, ಯಾವ ಆಸ್ಪೆಕ್ಟ್ ಆದ್ರೂ ತಗೊಳ್ಳಿ, ಇಂಟೆಲೆಕ್ಚುಯಲಿ ತಗೊಳ್ಳಿ, ಸೋಷಿಯಲಿ ತಗೊಳ್ಳಿ, ಎಕನಾಮಿಕಲಿ ತಗೊಳ್ಳಿ, ಸ್ಪಿರಿಚುವಲಿ. ಯಾಕೆಂದ್ರೆ ಸಮಾಜ ಅನ್ನುವಂತಹದ್ದು ಶ್ರೇಣೀಕೃತ ಸಮಾಜ. ಇವ್ರು ಎಷ್ಟೇ ಕೂಗಾಡದ ಏನು ಪ್ರಯೋಜನ ಇಲ್ಲ. ಒಂದು ನಿಮಿಷ, ಇವ್ರು ಎಷ್ಟೇ ಕೂಗಾಡ್ಲಿ ಅಂತ ಹೇಳಿದ್ರೆ ಯಾರು? ಲೋವರ್ ಕಾಸ್ಟ್ ಅವರ, ಜಾತೀಯತೆ ವಿರುದ್ಧ ಫೈಟ್ ಮಾಡ್ತಾ ಇರೋರ? ಇಂಟೆಲೆಕ್ಚುಯಲಿ ಡಿಫ್ರೆನ್ಸಸ್ ಇರುತ್ತೆ, ಸೋಷಿಯಲ್ ಡಿಫ್ರೆನ್ಸಸ್ ಇರುತ್ತೆ, ಫಿನಾನ್ಷಿಯಲ್ ಡಿಫ್ರೆನ್ಸಸ್ ಇರುತ್ತೆ. ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಪ್ರಾಬ್ಲಮ್ ಇದೆ. ಆಯಾ ದೇಶ ಅವ್ರಿಗೆ ಬೇಕಾಗಿರೋ ತರ ಫೈಟ್ ಮಾಡ್ಕೋತಾ ಇರುತ್ತೆ. ಅಮೆರಿಕದಲ್ಲಿ ವೈಟ್ ಮತ್ತೆ ಬ್ಲಾಕ್ಸ್ ಮಧ್ಯೆ ಪ್ರಾಬ್ಲಮ್ ಇದ್ದಿರಬಹುದು, ಅದೇ ಸೋಷಿಯಲ್ ಇಶ್ಯೂ ಆಗಿದ್ದಿರಬಹುದು. ಆದ್ರೆ ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಬೇಕಾಗತ್ತೆ. ಆಯಾ ಟೈಮಲ್ಲಿ ಸೋಷಿಯಲಿ ವೀಕ್ ಇರೋರು ಏನಾದ್ರು ಫೈಟ್ ಮಾಡದೇ ಇದ್ರೆ ಆ ವೀಕ್ನೆಸ್ ನಾವು ನಮ್ ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ. ನೋಡೋಣ ಮತ್ತೆ. ಸತ್ಯವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕೇ ಹೊರತು ಜೋರಾಗಿ ಕೂಗಿ, ಯು ಕಾಂಟ್ ಸೈಲೆನ್ಸ್ ಟ್ರೂತ್ ಬೈ ಶೌಟಿಂಗ್ ಬಿಫೋರ್ ಟ್ರೂತ್. ಅಕ್ಸೆಪ್ಟ್ ಟ್ರೂತ್ ಆರ್ ಗೆಟ್ ಲಾಸ್ಟ್. ಯು ಕಾಂಟ್ ಸೈಲೆನ್ಸ್ ದ ಟ್ರೂತ್ ಅಂದ್ರೆ ಯಾವ ಟ್ರೂತ್ ಬಗ್ಗೆ ಮಾತಾಡ್ತಾ ಇದ್ದಾರೆ? ಯಾಕಂದ್ರೆ ಟ್ರೂತ್ ಏನು ಅಂತ ಹೇಳಬೇಕು. ವೈದಿಕ ಸಿಸ್ಟಮ್ ಬರೋದಕ್ಕಿಂತ ಮೊದಲು, ಈ ದರಿದ್ರ ವರ್ಣ ಸಿಸ್ಟಮ್ ಬರೋದಕ್ಕಿಂತ ಮೊದಲು, ಈ ವೈದಿಕರು ತಮ್ಮ ರೂಲ್ಸ್ ನ ಇಂಡಿಜಿನಿಯಸ್ ಜನರ ಮೇಲೆ ಇಂಪೋಸ್ ಮಾಡೋಕ್ಕಿಂತ ಮೊದಲು ಬೇರೆ ಬೇರೆ ತರದ ಜನ ಇಲ್ಲಿ ಬದುಕ್ತಾ ಇದ್ರು. ಅಲ್ಲಿ ವರ್ಣ ಸಿಸ್ಟಮ್ ಅಂತ ಕಂಡು ಬರೋದಿಲ್ಲ. ಸೊ ಎಲ್ಲಿ ವರ್ಣ ಸಿಸ್ಟಮ್ ಅನ್ನುವಂತ ಡಿವಿಷನ್ ಇರ್ಲಿಲ್ವೋ ಅಲ್ಲಿ ವೈದಿಕರು ತಗೊಂಡ್ಬಂದ್ರಲ್ಲ, ಆ ಟ್ರೂತ್ ಬಗ್ಗೆ ಮಾತಾಡ್ತಾ ಇದಾರ. ಈ ವರ್ಣ ತುಂಬಿರುವಂತಹ ವೈದಿಕ ಸಿಸ್ಟಮ್ ಸಾವಿರ ವರ್ಷ ಮನುವಾದಿಗಳನ್ನ ಪವರ್ಫುಲ್ ಮಾಡಿ ಇಟ್ಟಿದೆಯಲ್ಲ, ಆ ಟ್ರೂತ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಕಾಸ್ಟ್ ಬೇಸ್ಡ್ ರಿಸರ್ವೇಶನ್ ಏನಾದ್ರು ಹೋದ್ರೆ ಎಲ್ಲದಕ್ಕಿಂತ ಹೆಚ್ಚು ಅಡ್ವಾಂಟೇಜ್ ಇರೋದು ಮನುವಾದಿಗಳಿಗೆ. ಆ ಟ್ರೂತ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅದು ಯಾವ ಸತ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ನೆಕ್ಸ್ಟ್ ಏನಂತ. ಸತ್ಯಮೇವ ಜಯತೆ. ಸತ್ಯವನ್ನು ಒಪ್ಕೊಳ್ಳಿ, ಇಲ್ಲಾಂದ್ರೆ ಸತ್ಯದ ಮುಂದೆ ನಾವು ನಾಶವಾಗಬೇಕಾದ್ದು ಅನಿವಾರ್ಯವಾಗುತ್ತೆ. ಸತ್ಯವನ್ನು ವಿರೋಧ ಮಾಡಿ ಯಾರು ಏನು ಮಾಡೋಕ್ಕಾಗಲ್ಲ. ಸತ್ಯವನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋರು ನಾಶವಾಗಿ ಹೋಗೋದಿಲ್ಲ. ಮನುವಾದಿಗಳು ಹೇಳಿರುವಂತಹದ್ದು ಏನಾದರೂ ಸತ್ಯ ಅಂತ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ
ಆವಾಗ ನಾಶವಾಗಿ ಹೋಗ್ತಾರೆ. ಈ ವೈದಿಕರಿಂದ ಸಾವಿರ ವರ್ಷ ನಾಶ ಆಗಿ ಹೋಗಿದ್ದಾರೆ. ಇನ್ನೂ ಬುದ್ಧಿ ಬರದೇ ಇದ್ರೆ ಇನ್ನೊಂದು 3000 ವರ್ಷ ನಮ್ಮ ಜನರೇಷನ್ ಎಲ್ಲ ನಾಶ ಆಗೇ ಹೋಗುತ್ತೆ. ದಟ್ ಈಸ್ ವಾಟ್ ಐ ಥಿಂಕ್. ನೋಡೋಣ. ಈಗ ಯಾವಾಗ ಪುನರ್ಜನ್ಮ ಅನ್ನುವಂಥ ಸಿದ್ಧಾಂತ ಇದೆಯೋ, ಪುನರ್ಜನ್ಮ ಸಿದ್ಧಾಂತ ನಾವು ಒಪ್ಪಲ್ಲ. ಅಮೀಬಾಯಿಂದ ಬುದ್ಧನವರೆಗೆ ವಿಕಾಸವಾದ ಇದೆ. ಅಮೀಬಾ ಯಾವುದು ಇವತ್ತು, ಅದು ಮುಂದೆ ಒಂದಿನ ಬುದ್ಧ ಆಗುತ್ತೆ. ಅಮೀಬಾ ನೇರವಾಗಿ ಬುದ್ಧ ಆಗುತ್ತಾ? ಇಲ್ಲ. ಲಕ್ಷಾಂತರ, ಸಹಸ್ರಾರು, ಲಕ್ಷಾಂತರ ಜನ್ಮಗಳಿದೆ. ಅಮೀಬಾ ನಾಳೆ ಇವತ್ತು ಅಮೀಬಾ ಇರೋದು ನಾಳೆ ಬುದ್ಧ ಆಗಲ್ಲ. ಯಾವ ವಿಜ್ಞಾನಿ ಹೇಳೋಕ್ಕಾಗಲ್ಲ, ಯಾವ ವಿವೇಕಿ ಹೇಳೋಕ್ಕಾಗಲ್ಲ, ಯಾವ ಬುದ್ಧಿಜೀವಿ ಇದನ್ನು ಒಪ್ಕೊಳ್ಳಲ್ಲ. ಏಕಕೋಶ ಜೀವಿಯಿಂದ ಪರಿಪೂರ್ಣ ಮಾನವನಾಗಬೇಕು ಅಂದರೆ, ಬುದ್ಧತ್ವಕ್ಕೆ ಬರಬೇಕು ಅಂದರೆ, ಬುದ್ಧನ ಮಟ್ಟಕ್ಕೆ ಬರಬೇಕು ಅಂತಂದರೆ ಫೇಸ್ಡ್ ಮ್ಯಾನರ್ ಇದ್ದೇ ಇದೆ. ಇದನ್ನೇ ಶ್ರೇಣೀಕೃತ ಸಮಾಜ ಅಂತ ನಾವು ಕರೆಯುವಂಥದ್ದು. ಫಸ್ಟ್ ಆಫ್ ಆಲ್ ಎವಲ್ಯೂಷನ್ನೇ ಬೇರೆ, ರೀಬರ್ತೆ ಬೇರೆ. ಈ ಜಗತ್ತಿನಲ್ಲಿ ಬಯೋಲಾಜಿಕಲಿ ಒಂದು ಪ್ರೊಸೆಸ್ ಆಗುತ್ತೆ. ಎಲ್ಲಾ ಫಾರ್ಮ್ಸ್ ಆಫ್ ಲೈಫ್ ಜನರೇಷನ್ಸ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ನ್ಯಾಚುರಲ್ ಸೆಲೆಕ್ಷನ್ ಆಗಿರ್ಬೋದು, ಮ್ಯೂಟೇಷನ್ ಆಗಿರ್ಬೋದು, ಜೆನೆಟಿಕ್ ಡ್ರಿಫ್ಟ್ಸ್ ಇರ್ಬೋದು, ಅಡಾಪ್ಟೇಷನ್ ಆಗುತ್ತೆ, ಡೈವರ್ಸಿಫಿಕೇಶನ್ ಆಗುತ್ತೆ. ಸೊ ಜನರೇಷನ್ ಚೇಂಜ್ ಆಗ್ತಾ ಹೊಸ ಫಾರ್ಮ್ಸ್ ಆಫ್ ಲೈಫ್ ಇವಾಲ್ವ್ ಆಗಿರುತ್ತೆ. ಸೊ ನಮ್ಮ ನೆಕ್ಸ್ಟ್ ಜನರೇಷನ್ ನಮ್ಮಿಂದ ಇವಾಲ್ವ್ ಆಗಿರುತ್ತೆ. ನಮ್ಮ ಪುನರ್ಜನ್ಮ ಅಲ್ಲ ಅವರು. ಇಟ್ಸ್ ಅ ಬಯೋಲಾಜಿಕಲ್ ಗ್ರಾಜುವಲ್ ಡೆವಲಪ್ಮೆಂಟ್, ಚೇಂಜ್ ಓವರ್ ಟೈಮ್ ಅಂತ ಹೇಳ್ತೀವಿ ನಾವು. ರೀಬರ್ತ್ ಅನ್ನುವಂಥದ್ದು ಅದೊಂದು ರಿಲಿಜಿಯಸ್, ಒಂಥರ ಸ್ಪಿರಿಚುವಲ್ ಕಾನ್ಸೆಪ್ಟ್. ಅದು ಎಕ್ಸಿಸ್ಟ್ ಆಗಿರೋದಿಲ್ಲ. ಅದು ಬಿಲೀಫ್ ಮೇಲೆ ಹೋಗುತ್ತೆ. ಅಂದ್ರೆ ನೀವು ರೀಬರ್ತ್ ಮೇಲೆ ನಂಬಿದ್ರೆ ನೀವು ನಂಬಿ, ಅದು ನಿಮಗೆ ಬಿಟ್ಟಿರುವಂತದ್ದು. ಇದು ಸತ್ಯ, ಇದು ಎಕ್ಸೆಪ್ಟ್ ಮಾಡಬೇಕು ಅಂದ್ಬಿಟ್ಟು ಎವಲ್ಯೂಷನ್ ಹೋಗಿ ಸೇರಿಸ್ಬಿಡೋದಲ್ಲ. ಅದನ್ನ ವೈದಿಕ ಸಿಸ್ಟಮ್ ಅಲ್ಲಿ ಸೈಕಲ್ ಆಫ್ ರೀಬರ್ತ್ ಅಂತ ಬರುತ್ತೆ. ಅದಕ್ಕೆ ಮತ್ತೆ ಇವಲ್ಯೂಷನ್ಗೆ ಹತ್ರನೂ ಏನು ಸಂಬಂಧ ಇಲ್ಲ. ಅದು ನಿಮಗೆ ಫಸ್ಟ್ ಗೊತ್ತಿರಬೇಕು. ಸೊ ಯಾರಾದ್ರೂ ಏನಾದ್ರೂ ಒಂದು ಎನಾಲಜಿ ತಗೊಂಡ್ಬಿಟ್ಟು ಅಮೀಬಾ ಇಂದ ಬುದ್ಧ ಅಂದ್ಬಿಟ್ರೆ ಕನ್ಫ್ಯೂಸ್ ಆಗಬಾರ್ದು ನೀವು. ನೆಕ್ಸ್ಟ್ ನೋಡೋಣ. ಹೀಗಾಗಿ ಸ್ಟ್ರಾಂಗ್, ವೀಕ್, ಮಿಡಲ್ ಕ್ಲಾಸ್ ಇದು ಯಾವತ್ತೂ ಇದ್ದೇ ಇದೆ. ಸ್ಟ್ರಾಂಗ್, ವೀಕ್, ಮಿಡಲ್ ಕ್ಲಾಸ್ ಇದಿರುತ್ತೆ ಅನ್ನೋದಕ್ಕೆ ಎವಲ್ಯೂಷನ್ಸ್ಗೆ, ಪುನರ್ಜನ್ಮಕ್ಕೆ ಏನ್ ಸಂಬಂಧ? ಇದು ಮೂರಕ್ಕೆ ಏನ್ ಕನೆಕ್ಷನ್ ಇದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ನಿಮಗೇನಾದ್ರೂ ಅರ್ಥ ಆದ್ರೆ ನನಗೆ ಗೊತ್ತಿಲ್ಲ. ಸೊ ವಿಲ್ ಸಿ ಹೌ ಇಟ್ ಗೋಸ್. ನೀವು ಏನಾದರೂ ಒಂದು ಡಿಸಿಪ್ಲಿನ್ ತರಲಿಲ್ಲ ಅಂದರೆ ಸ್ಟ್ರಾಂಗ್ ಅನ್ನುವಂಥವರು ವೀಕ್ ಅನ್ನು ನುಂಗ್ ಹಾಕ್ಬಿಡ್ತಾರೆ. ಯಾವುದೇ ಸಮಾಜದಲ್ಲಿ ಸ್ಟ್ರಾಂಗ್ ಆಗಿರೋರು ವೀಕ್ ಅನ್ನು ನುಂಗ್ ಹಾಕ್ಬಿಡ್ತಾರೆ. ಇದನ್ನ ನಾನು ಅಗ್ರಿ ಮಾಡ್ತೀನಿ. ಎಕ್ಸೆಪ್ಷನ್ಸ್ ಇರುತ್ತೆ. ಇಂಟೆಲೆಕ್ಚುಲಿ ಸ್ಟ್ರಾಂಗ್ ಆಗಿರೋರು ತಮ್ಮ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇನ್ನೊಬ್ಬರನ್ನ ಬೆಳೆಯೋದಕ್ಕೆ ಸಹಾಯ ಮಾಡಬಹುದು. ಅದೇ ಯಾರಾದ್ರೂ ಕೆಟ್ಟ ಜನ ಆಗಿದ್ರೆ ಅವ್ರು ತಮ್ಮನ್ನ ತಾವು ಡಾಮಿನೇಟ್ ಮಾಡ್ಕೊಂಡ್ಬಿಟ್ಟು ಬೇರೆಯವ್ರನ್ನೆಲ್ಲ ವೀಕ್ ಆಗಿ ಇಟ್ಕೊಂಡಿದ್ದಿರ್ಬೋದು, ತಿಂದು ಬಿಡಬಹುದು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಏನ್ ಮಾಡೋದು? ಈ ವೀಕ್ಗೆ ಏನ್ ಮಾಡೋದು? ವೀಕ್ಗೆ ಒಂದು ಉದ್ಯೋಗ ಬೇಕಲ್ಲ. ಅವ್ರಿಗೂ ಒಂದು ಉದ್ಯೋಗ ಬೇಕು, ಸ್ಟ್ರಾಂಗ್ ಆದವ್ರಿಗೂ ಒಂದು ಉದ್ಯೋಗ ಬೇಕು. ಅವರು ಉಳಿಬೇಕು, ಇವರು ಉಳಿಬೇಕು. ಯಾವುದೋ ಒಂದು ಕಾಲದಲ್ಲಿ ಭಾರತ ಯೋಚನೆ ಮಾಡಿದರು, ಸ್ಟ್ರಾಂಗ್ ಆಗಿರೋರ್ಗೂ ಉದ್ಯೋಗ ಬೇಕು, ವೀಕ್ ಆಗಿರೋರ್ಗೂ ಉದ್ಯೋಗ ಬೇಕು ಅಂತ ಹೇಳ್ತಾರೆ. ಈ ಸ್ಟ್ರಾಂಗ್ ಆಗಿರೋರು ಯಾರು? ಯಾವ ರೀತಿ ಸ್ಟ್ರಾಂಗ್ ಆಗಿದ್ರು? ಬಕ್ರಾ ಮಾಡೋದ್ರಲ್ಲಿ ಸ್ಟ್ರಾಂಗ್ ಆಗಿದ್ರ, ಸುಳ್ಳು ಹೇಳೋದ್ರಲ್ಲಿ ಸ್ಟ್ರಾಂಗ್ ಆಗಿದ್ರ, ಮೋಸ ಮಾಡೋದ್ರಲ್ಲಿ ಸ್ಟ್ರಾಂಗ್ ಆಗಿದ್ರ, ದೇವ್ರ ಬಗ್ಗೆ ಕತೆ ಕಟ್ಟೋದ್ರಲ್ಲಿ ಸ್ಟ್ರಾಂಗ್ ಆಗಿದ್ರ? ಸ್ಟ್ರಾಂಗ್ ಆಗಿರೋರು ಯಾರು ಇವರು? ಅದ್ರದೊಂದು ಕ್ಲಾರಿಟಿ ಕೊಟ್ಬಿಟ್ಟಿದ್ರೆ ಇನ್ನೂ ಈಸಿ ಆಗ್ತಾ ಇತ್ತು. ನೋಡೋಣ. ನೋಡಪ್ಪ, ನಿನ್ನ ತಂದೆಯ ಕಾರ್ಯವನ್ನೇ ನೀನು ಮುಂದುವರಿಸು. ಒಂದು ಸಮಾಜ ಅಂದರೆ ಸಾವಿರಾರು ವೃತ್ತಿಗಳು ಬೇಕು. ಒಬ್ಬ ಮಡಿಕೆ ಮಾಡಬೇಕು, ಇನ್ನೊಬ್ಬ ಬಂಗಾರದ ಒಡವೆ ಮಾಡಬೇಕು, ಇನ್ನೊಬ್ಬ ಕೆರೆ ನೀರನ್ನು ಗದ್ದೆಗೆ ಹರಿಸಬೇಕು, ಇನ್ನೊಬ್ಬ ವ್ಯವಸಾಯ ಮಾಡಬೇಕು, ಇನ್ನೊಬ್ಬ ಶಿಕ್ಷಣ ಕೊಡಬೇಕು, ಇನ್ನೊಬ್ಬ ಸಂಗೀತ ಹೇಳ್ಕೊಡ್ಬೇಕು, ಇನ್ನೊಬ್ಬ ಇನ್ನೇನೋ ಮಾಡಬೇಕು. ಒಂದು ಸಮಾಜದಲ್ಲಿ ಸಾವಿರಾರು ವೃತ್ತಿಗಳು ಇರ್ತವೆ. ಇದನ್ನ ನಾನು ಅಗ್ರಿ ಮಾಡ್ತೇನೆ. ಒಂದು ಸಮಾಜದಲ್ಲಿ ಸಾವಿರಾರು ಡಿಫ್ರೆಂಟ್ ಹುದ್ದೆಗಳು ಇರುತ್ತೆ. ಎಲ್ಲಾ ರೀತಿಯವರು ಅದಕ್ಕೆ ಬೇಕಾಗಿರ್ತಾರೆ. ಈ ರಿಕ್ವೈರ್ಮೆಂಟ್ ಸೊಲ್ಯೂಷನ್ ಏನು? ಅವ್ರು ಏನ್ ಸಜೆಸ್ಟ್ ಮಾಡ್ತಾರೆ ನೋಡೋಣ. ಅದು ಹುಟ್ಟಿನ ಆಧಾರದ ಮೇಲೆ ಯಾಕೆ ಡಿಸೈಡ್ ಆಗಬೇಕು ಅಂತ? ಯಾವುದು ಅದು ನೆಕ್ಸ್ಟ್ ಡಿಸೈಡ್ ಮಾಡಿದ ಹಾಗೆ? ಇದು ಒಂದು ತುಂಬಾ ಒಳ್ಳೆ ಪ್ರಶ್ನೆ. ಅಮರ್ ಪ್ರಸಾದ್ ಅವರು ತುಂಬಾ ಪೇಷಂಟ್ ಆಗಿದ್ರು ಕೂಡ ಆ ಟೈಮ್ ಅಲ್ಲಿ ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ತರದ ಜನರು ಬೇಕು. ಹೌದು, ಹುಟ್ಟಿನ ಆಧಾರದ ಮೇಲೆ ಯಾಕೆ? ಏನ್ ಹೇಳ್ತಾರೆ ನೋಡೋಣ. ನೆಕ್ಸ್ಟ್ ಡಿಸೈಡ್ ಮಾಡಿದ ಹಾಗೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇಂಥವ್ರ ಮನೆಯಲ್ಲಿ ಹುಟ್ಟಿದೆಯಪ್ಪ, ನಿನ್ನ ತಂದೆಯ ವೃತ್ತಿಯನ್ನು ನೀನು ಅನುಸರಿಸು. ನಮಗ್ ಬೈಬೇಡ. ಪ್ರಕೃತಿನಿಂದ ನಾ ಮನೆಯಲ್ಲಿ ಹುಟ್ಟಿಸಿದೆ, ಅದನ್ನ ತಂದೆಯ ವೃತ್ತಿಯನ್ನು ನೀನು ಅನುಸರಿಸು. ಇಲ್ಲ ನನಗೆ ಇದು ವೃತ್ತಿ ಬೇಡ ನನಗೆ ಅಂತಂದ್ರೆ ಹಾಗಾದ್ರೆ ಯಾವ ವೃತ್ತಿಗೆ ಹೋಗ್ತೀಯಾ? ಬೇರೆ ಯಾವ ವೃತ್ತಿಗೆ ಹೋಗ್ತೀಯಾ? ಇನ್ನೊಂದು ವೃತ್ತಿಗೆ ಹೋಗ್ತೀನಿ, ನಾನು ಈ ವೃತ್ತಿಗೆ ಬರ್ತೀನಿ. ಆ ವೃತ್ತಿಯಲ್ಲಿ ಈಗಾಗಲೇ ಜನ ಇದಾರಲ್ಲ, ಅವ್ರು ನಿನ್ನ ಬಿಡ್ತಾರ? ನೀನು ಹೋಗಿ ಅವ್ರ ಹತ್ರ ಹೋದ್ರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತಲ್ಲ ಅವ್ರಿಗೆ. ಎಕ್ಸಾಕ್ಟ್ಲಿ. ನೀವು ಅವ್ರದೇ ವೃತ್ತಿಗೆ ಹೋದ್ರೆ ಅವ್ರಿಗೆ ಕಾಂಪಿಟಿಷನ್ ಜಾಸ್ತಿ ಆಗುತ್ತಲ್ವಾ? ದಟ್ ಈಸ್ ದ ಪ್ರಾಬ್ಲಮ್. ನೀವು ಆ ಮನೇಲಿ ಹುಟ್ಟಿದ್ರೆ ನಾವೇನ್ ಮಾಡ್ಬೇಕು? ಯಾರಾದ್ರೂ ಒಬ್ಬ ಯಾವ್ದೋ ಸ್ಪೆಸಿಫಿಕ್ ಜಾತಿಲಿ ಹುಟ್ಬಿಡೋದು ಅದು ನಿಮ್ಮ ಕಂಟ್ರೋಲ್ ಅಲ್ಲಿಲ್ಲ. ಹೌದು, ಆದ್ರೆ ಯಾವ ಜಾತಿಲಿ ಹುಟ್ಟಿದ್ರೋ, ಯಾವ ಫ್ಯಾಮಿಲಿಲಿ ಹುಟ್ಟಿದ್ರೋ ಅದೇ ಕೆಲಸ ಅವನು ಮಾಡ್ಬೇಕು. ಈ ರೂಲ್ಸ್ ತಂದಿರೋದು ಯಾರು ಅಂತ ಗೊತ್ತ ತಾನೆ? ಅವ್ರು ಮಾಡಿರುವಂತ ತಪ್ಪು. ಅದು ಸುಮ್ನೆ ಹೇಳಿಲ್ಲ. ಆ ಪುನರ್ಜನ್ಮ ಅನ್ನುವಂತ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡಿದ್ದಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ
ಇವರು ಟ್ವೈಸ್ ಬೋರ್ನ್, 2 ಜನ್ಮ ಹೆತ್ತದವರು. ಅದಕ್ಕೋಸ್ಕರ ಕೆಲವರಿಗೆ ಪುನರ್ಜನ್ಮದ ಕಾನ್ಸೆಪ್ಟ್ ಅಂದ್ರೆ ತುಂಬಾ ಇಷ್ಟ. ಅದನ್ನ ಎವಲ್ಯೂಷನ್ ಗೆಲ್ಲ ಸೇರಿಸ್ಬಿಟ್ಟಿದ್ದಾರೆ. ಶೂದ್ರ ಅನ್ನೋನು ಒನ್ಸ್ ಬೋರ್ನ್, 1ನೇ ಜನ್ಮ ಹೆತ್ತದಾಗ ಅವನು ಇದೇ ಲೆವೆಲ್ ಅಲ್ಲಿ ಕೆಲಸ ಮಾಡಬೇಕು. ಅವನ ಗ್ರಹಚಾರ ಅದು. ಮೇಲಿರುವಂತ ವರ್ಣಗಳಿಗೋಸ್ಕರ ಕೆಲಸ ಮಾಡೋದೇ ಅವನ ಕೆಲಸ. ಅವನ ಕೆಲಸ ಕರೆಕ್ಟ್ ಆಗಿ ಮಾಡಿ, ಯಾವ ಕೆಲಸ ಅವ್ರಿಗೆಲ್ಲ ಸರ್ವಿಸ್ ಕೊಡೋದು, ಆ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ, ಮಾಡ್ಬಿಟ್ಟು ಸತ್ರೆ ಅವನ ನೆಕ್ಸ್ಟ್ ಜನ್ಮದಿಂದ ಅವ್ನು ಬರ್ತಾನಲ್ಲ, ಆವಾಗ ಒನ್ ಆಫ್ ದ ಅಪ್ಪರ್ ವರ್ಣಾಸ್ ಅವನಿಗೆ ಸಿಗುತ್ತೆ. ಯಾಕಂದ್ರೆ ಅದು ಟ್ವೈಸ್ ಬಾರ್ನ್ ಮೆನ್ಗೆ ಸಿಗುವಂತಹದ್ದು. ದಟ್ ಇಸ್ ದ ಕಾನ್ಸೆಪ್ಟ್. ಅದಕ್ಕೋಸ್ಕರ ಕೆಲವ್ರಿಗೆ ಜನ್ಮ ಅಂದ್ರೆ ಅಷ್ಟೊಂದು ಇಂಪಾರ್ಟೆಂಟ್. ಈ ವಿಷಯ ಇನ್ನು ಡೀಟೇಲ್ ಆಗಬೇಕು ಅಂತ ಹೇಳಿದ್ರೆ ಮನುಸ್ಮೃತಿ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ, ಅದ್ರಲ್ಲಿ ಹೋಗಿ ನೋಡ್ಬೋದು. ವರ್ಣ ಸಿಸ್ಟಮ್ ಇನ್ನೊಂದು ಮೇನ್ ಕಾರಣ ಅಂತ ಹೇಳಿದ್ರೆ ಕಾಂಪಿಟಿಷನ್ ಇರಬಾರ್ದು. ರೆಸ್ಪೆಕ್ಟ್ ಕೆಲವರಿಗೆ ಈಸಿಯಾಗಿ ಸಿಗಬೇಕು, ಕೆಲವರು ಈಸಿಯಾಗಿ ದುಡಿಬೇಕು. ಈಸಿಯಾಗಿ ಸಮಾಜದಲ್ಲಿ ಕೆಲವರು ಪವರ್ಫುಲ್ ಆಗಿರ್ಬೋದು, ಕೆಲವರು ಪವರ್ಲೆಸ್ ಆಗಿರ್ತಾರೆ. ಇದಕ್ಕೆಲ್ಲ ಕಾಂಪಿಟಿಷನ್ ಬೇಡ. ದಟ್ ಈಸ್ ದ ಇಂಟೆನ್ಷನ್. ನೋಡೋಣ, ನೀನು ಯಾಕೆ ಅಲ್ಲಿಗೆ ಹೋಗಬೇಕು? ಅವರು ನಿನ್ನ ಹತ್ರ ಬರೋ ಹಾಗಿಲ್ಲ, ನೀನು ಅವ್ರ ಹತ್ರ ಹೋಗೋ ಹಾಗಿಲ್ಲ. ಎಗ್ರಿ. ಅವ್ರು ಯಾಕೆ ಬರ್ತಾರೆ? ಒಬ್ರು ಆಲ್ರೆಡಿ ಒಳ್ಳೆ ಪೊಸಿಷನ್ ಇದ್ರೆ, ಈಸಿಯಾಗಿ ದುಡಿತಾ ಇದ್ರೆ, ಬಿಟ್ಟು ರೆಸ್ಪೆಕ್ಟ್ ಸಿಗ್ತಾ ಇದ್ರೆ, ಅವ್ರು ಸುಳ್ಳು ಹೇಳಿದ್ರು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಆದ್ರೆ, ಇಷ್ಟೊಂದು ಲಕ್ಕಿ ಲೈಫ್ ಸಿಕ್ಕಿದ್ರೆ ಅವ್ರ ಕೆಳಗಡೆ ಯಾಕೆ ಬರ್ತಾರೆ? ಸಿಂಪಲ್ ಲಾಜಿಕ್ ಇದು. ಅವರು ಬರೋದಿಲ್ಲ ಅಂತೆ, ನಾವು ಹೋಗ್ಬಾರ್ದಂತೆ. ನೋಡೋಣ. ನೀನು ಬೈಬೇಕು ನೇಚರ್ನ. ನಾವೇನು ನಿನ್ನ ಕರ್ಕೊಂಡು ಬಂದು ಈ ಮನೇಲಿ ಹುಟ್ಟು, ನಿನ್ನ ಕರ್ಕೊಂಡು ಬಂದು ಆ ಮನೇಲಿ ಹುಟ್ಟು ನಾವು ಮಾಡಿದ್ವಾ? ಒಬ್ಬ ಯಾರ ಮನೇಲಿ ಹುಟ್ಟತಾನೆ ಅನ್ನೋದು ಪ್ರಕೃತಿ ಡಿಸೈಡ್ ಮಾಡುತ್ತೆ, ನಿಜ. ಆದ್ರೆ ಆಯಾ ವರ್ಣದಲ್ಲಿ ಪ್ರತಿಯೊಬ್ಬರ ಮನೇಲೂ ತಮಗ್ ಹುಟ್ಟಿರೋ ಮಕ್ಕಳು ಇಂಥದ್ದೇ ಕೆಲಸ ಮಾಡ್ತಾರೆ ಅನ್ನುವಂಥ ಒಂದು ಗ್ಯಾರಂಟಿ ಕೊಟ್ರಲ್ಲ. ಕೆಲವ್ರು ರೆಸ್ಪೆಕ್ಟೇಬಲ್ ಕೆಲಸನೇ ಸಿಗುತ್ತೆ, ಕೆಲವ್ರಿಗೆ ಮ್ಯಾನ್ಯುಯಲ್ ಲೇಬರೇ ಸಿಗುತ್ತೆ. ಈ ತರ ಫಿಕ್ಸ್ ಮಾಡಿದ ಕುತಂತ್ರಿಗಳು ಯಾರು? ಅದು ಇಂಪಾರ್ಟೆಂಟ್. ದೇ ಆರ್ ದ ಕಲ್ಪ್ರಿಟ್ಸ್. ನೇಚರ್ ಮೇಲೆ ಹಾಕಬೇಕಾಗಿಲ್ಲ. ಕಲ್ಪ್ರಿಟ್ಸ್ ಯಾರು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾರಿಗೆ ಬೈತೀಯ ನೀನು? ಪ್ರತಿ ವೃತ್ತಿಗೂ ತನ್ನದೇ ಆದ ಪ್ಲಸ್ ಪಾಯಿಂಟ್ಸ್ ಇದೆ, ತನ್ನದೇ ಆದ ಮೈನಸ್ ಪಾಯಿಂಟ್ಸ್ ಇದೆ. ಪ್ರತಿ ವೃತ್ತಿಗೂ ತನ್ನದೇ ಆದ ಪ್ಲಸ್ ಪಾಯಿಂಟ್ಸ್ ಮತ್ತು ತನ್ನದೇ ಆದ ಮೈನಸ್ ಪಾಯಿಂಟ್ಸ್ ಇದೆಯಂತೆ. ಲೆಟ್ ಅಸ್ ಕಂಪೇರ್. ಮ್ಯಾನ್ಯುಯಲ್ ಲೇಬರ್, ಚರಂಡಿ ಕ್ಲೀನ್ ಮಾಡೋರು, ಅವ್ರದ್ದು ಒಂದು ವೃತ್ತಿ ತಾನೆ. ಮತ್ತೆ ತುಂಬ ಓದ್ಬಿಟ್ಟು ಒಂದು ಸಕ್ಸಸ್ಫುಲ್ ಸಿವಿಲ್ ಇಂಜಿನಿಯರ್ ಅಂತ ಇಟ್ಕೊಳ್ಳಿ, ಅಥವಾ ಯಾವುದೇ ಒಂದು ಎಂಜಿನಿಯರ್. ಆ ಎಂಜಿನಿಯರ್ ಪ್ಲಸ್ ಪಾಯಿಂಟ್ಸ್ ನಾನು ಹೇಳ್ತೀನಿ. ರೆಸ್ಪೆಕ್ಟೇಬಲ್ ಲೈಫ್. ಅವ್ರ ಜೊತೆ ಮಾತಾಡುವಾಗ ಜನರ ಟೋನ್ ಬೇರೆ ತರ ಇರುತ್ತೆ. ಸಮಾಜದಲ್ಲಿ ಒಳ್ಳೆ ಪೊಸಿಷನ್ ಇದೆ ಅಂತ ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ, ಬೆಟರ್ ಸಂಬಳ ಇರುತ್ತೆ, ಮಕ್ಕಳಿಗೆ ಬೆಟರ್ ಎಜುಕೇಶನ್ ಇರುತ್ತೆ, ಬೆಟರ್ ಫುಡ್ ಇರುತ್ತೆ, ಆಹಾರ ಚೆನ್ನಾಗಿರುತ್ತೆ, ಬೆಟರ್ ಹೆಲ್ತ್ ಕೇರ್ ಇರುತ್ತೆ. ಇದು ಕೆಲವು ಕೆಲಸಗಳಿಗಿರುತ್ತೆ. ನಾವೇನಾದ್ರೂ ಮ್ಯಾನ್ಯುಯಲ್ ಲೇಬರ್ ಹೋದ್ರೆ ಅಲ್ಲಿ ಏನೇನು ಅಡ್ವಾಂಟೇಜ್ ಸಿಗುತ್ತೆ ಅವ್ರಿಗೆ, ಆ ಲಿಸ್ಟ್ ಈ ಸ್ವಾಮಿಗಳು ಕೊಟ್ಟರೆ ಒಳ್ಳೇದು. ನೋಡೋಣ. ಪ್ರತಿ ವೃತ್ತಿಗೂ ತನ್ನದೇ ಆದ ಪ್ಲಸ್ ಪಾಯಿಂಟ್, ತನ್ನದೇ ಆದ ಮೈನಸ್ ಪಾಯಿಂಟ್ ಇದೆ. ಪ್ಲಸ್ ಪಾಯಿಂಟ್ಸ್ನು ಒಪ್ಕೋ, ಮೈನಸ್ ಪಾಯಿಂಟ್ಸ್ನು ಒಪ್ಕೋ. ಪ್ಲಸ್ ಪಾಯಿಂಟ್ಸ್ ಒಪ್ಕೋಬೇಕು, ಮೈನಸ್ ಪಾಯಿಂಟ್ಸ್ ಒಪ್ಕೋಬೇಕು ಅಂದ್ರೆ ಪರವಾಗಿಲ್ಲ. ಆದ್ರೆ ಕೆಲವರು 90% ಪ್ಲಸ್ ಪಾಯಿಂಟ್ಸ್ ಇದ್ರೆ, ಕೆಲವರು 90% ಮೈನಸ್ ಪಾಯಿಂಟ್ಸ್ ಇದ್ರೆ, ಅವಾಗ ಪ್ರಾಬ್ಲಮ್ ಆಗುತ್ತೆ ಒಪ್ಕೊಳ್ಳೋದಕ್ಕೆ. ಈಗ ಜಾತಿಗಳನ್ನು, ಸಾಮಾನ್ಯ ವರ್ಣಗಳನ್ನು, ಜಾತಿಗಳನ್ನು ಈಕ್ವೇಟ್ ಮಾಡ್ತೀವಿ. ಅಬ್ಸಲ್ಯೂಟ್ಲಿ ನಾಟ್ ಗುಡ್. ವರ್ಣಗಳಿರೋದು 4, ಆದರೆ ಜಾತಿಗಳು 1,00,000 ಜಾತಿ ಇದೆ. ಈ ವಿಷಯ ಇವರೇನು ಹೇಳಬೇಕಾಗಿಲ್ಲ. ವರ್ಣನೇ ಬೇರೆ, ಜಾತಿನೇ ಬೇರೆ ಅಂತ ಆಲ್ಮೋಸ್ಟ್ ಒಂದು ಸ್ವಲ್ಪ ಓದ್ದವ್ರಿಗೆ ಎಲ್ಲರಿಗೂ ಗೊತ್ತಿದೆ. ಕೆಲವರು ಈಕ್ವೇಟ್ ಮಾಡ್ತಾ ಇರ್ಬೋದು, ಒನ್ ಟೈಮಲ್ಲಿ ಈಕ್ವೇಟ್ ಮಾಡಿದ್ದಿರ್ಬೋದು. ಇವತ್ತು ಯಾರು ಅದನ್ನ ಈಕ್ವೇಟ್ ಮಾಡೋದಿಲ್ಲ. ಇದು ಅಸಹ್ಯ ಅಂತ ಜನರಿಗೆ ಗೊತ್ತು. ಆ ವರ್ಣ ಸಿಸ್ಟಮ್ ಅನ್ನುವಂಥ ಅಸಹ್ಯ ಸಿಸ್ಟಮ್ ಕ್ರಿಯೇಟ್ ಮಾಡಿದವರು ಯಾರು ಅಂತಲೂ ಜನಕ್ಕೆ ಗೊತ್ತು. ಒಂದೊಂದು ವರ್ಣದಲ್ಲೂ ಕೂಡ 106 ಜಾತಿ ಇದೆ. ಒಂದೊಂದು ಜಾತಿಯಲ್ಲೂ 4 ವರ್ಣಗಳಿವೆ. ಜಾತಿ ಎನ್ನುವಂಥದ್ದು ಸಂಪೂರ್ಣವಾಗಿ ಆರ್ಥಿಕತೆಗೆ ಸಂಬಂಧಪಟ್ಟಿದ್ದು. ಜಾತಿ ಅನ್ನೋದು ಸಂಪೂರ್ಣವಾಗಿ ಆರ್ಥಿಕತೆಗೆ ಸಂಬಂಧಪಟ್ಟಿರೋದಲ್ಲ. ಒಬ್ಬ ತುಂಬಾ ದುಡಿಯುವವನು ಅಂದ್ರೆ ಆರ್ಥಿಕವಾಗಿ ಏನೂ ಪ್ರಾಬ್ಲಮ್ ಇಲ್ದಿದ್ದವನು, ಅವನೇನಾದ್ರೂ ದಲಿತ ಆಗಿದ್ರೆ ಅವನು ತಾನು ಲೋವರ್ ಕಾಸ್ಟ್, ತಾನು ದಲಿತ ಅನ್ನುವಂಥ ಫೀಲಿಂಗ್ ಅವನಿಗೆ ಬರೋದಿಲ್ವಾ? ಬಡವರಿಗೆ ಮಾತ್ರ ಬರುವಂತಹದ್ದು ಅದು. ಫಿನಾನ್ಷಿಯಲಿ ಏನಾದ್ರೂ ನೀವು ಚೆನ್ನಾಗಿದ್ರೆ ಒಂದು ತಕ್ಕ ಮಟ್ಟಿಗೆ ನಿಮಗೆ ಕಾನ್ಫಿಡೆನ್ಸ್ ಬರ್ಬೋದು. ಆದ್ರೆ ಜಾತಿ ಅನ್ನುವಂಥದ್ದು ಸೋಷಿಯಲಿ ನಿಮಗೆ ಇನ್ಫೀರಿಯರಿಟಿ ಮತ್ತು ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಕೊಡುತ್ತೆ. ಸೊ ಅದು ಬರೀ ಫಿನಾನ್ಷಿಯಲ್ ಆಗಿ ಉಳಿದಿಲ್ಲ, ಇಟ್ ಈಸ್ ಮೋರ್ ಆಫ್ ಅ ಸೋಷಿಯಲ್ ಸ್ಟೇಟಸ್. ಎಂಪ್ಲಾಯ್ಮೆಂಟು ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ ಸಿಗಬೇಕು. ತಂದೆಯ ಉದ್ಯೋಗ ಮಗ ಮಾಡಲಿ. ಯಾವಾಗ ತಂದೆಯ ಉದ್ಯೋಗ ಮಗ ಮಾಡಲಿ ಅನ್ನೋ ವ್ಯವಸ್ಥೆ ಹೊರಟೋಯ್ತು, ಜಾತಿ ಬಿಕಮ್ಸ್ ಇರ್ರಿಲೆವೆಂಟ್, ಅಪ್ರಸ್ತುತ. ಇಲ್ಲ, ಹಾಗಾಗೋದಿಲ್ಲ. ಅಪ್ಪನ ಎಂಪ್ಲಾಯ್ಮೆಂಟ್ ಮಗ ಮಾಡುವಂತ ಸಿಸ್ಟಮ್ ಯಾವಾಗ ಹೋಯ್ತೋ, ಜಾತಿ ಬಿಕಮ್ಸ್ ಇರ್ರಿಲೆವೆಂಟ್. ಇದು ತುಂಬಾ ಕನ್ವೀನಿಯಂಟ್ ಸ್ಟೇಟ್ಮೆಂಟ್ ಇದು. ಎಲ್ಲಿವರೆಗೆ ಜಾತಿ ಸೆಕೆಂಡ್ ನೇಮ್ ಇರುತ್ತೋ, ಯಾವುದೇ ಜಾತಿ ಆಗಿದ್ದಿರ್ಬೋದು, ಆ 2ನೇ ಹೆಸರು, ಆ ಸರ್ ನೇಮ್ ಅಂತ ಏನು ಹೇಳ್ತೀವಿ, ಆ ಲಾಸ್ಟ್ ನೇಮ್ ಅಂತ ಏನು ಹೇಳ್ತೀವಿ, ಅದನ್ನು ನೋಡಿ ಜನಕ್ಕೆ ಅಂದಾಜು ಹಾಕೋದಕ್ಕೆ ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೆ ಜಾತಿ ಈಸ್ ರೆಲೆವೆಂಟ್. ಎಲ್ಲಿವರೆಗೆ ನಾವು ಒಂದು ಕಾಸ್ಟ್ ಅಂಡ್ ಜಾತಿ ನೋಡಿದ್ರೆ ಅದರಲ್ಲಿ ಹೆಚ್ಚು ಎಜುಕೇಶನ್ ಇರೋರು ಸಿಗ್ತಾರೆ, ಹೆಚ್ಚು ಫಿನಾನ್ಷಿಯಲಿ ಸ್ಟೇಬಲ್ ಇರೋರು ಸಿಗ್ತಾರೆ, ಒಳ್ಳೊಳ್ಳೆ ಪೊಸಿಷನ್ ಇರೋರು ಸಿಗ್ತಾರೋ, ಎಲ್ಲಿವರೆಗೆ ಕೆಲವು ಜಾತಿಗಳಲ್ಲಿ ತುಂಬಾ ಕಡಿಮೆ ಎಜುಕೇಶನ್, ಫಿನಾನ್ಷಿಯಲಿ ನಾಟ್ ಸೋ ಗುಡ್ ಮತ್ತೆ ಲೋ ಪೇಯಿಂಗ್ ಜಾಬ್ಸ್, ಈ ಥರದ್ದೇ ಜಾಸ್ತಿ ನಾವು ಕಾಣ್ತೀವೋ ಅಲ್ಲಿವರೆಗೆ ಜಾತಿ ರೆಲೆವೆಂಟ್ ಆಗಿರುತ್ತೆ. ಎಲ್ಲಿವರೆಗೆ ಮ್ಯಾಟ್ರಿಮೋನಿಯಲ್ ಸೈಟ್ಸ್ ಅಲ್ಲಿ ಇದೇ ಜಾತಿಯನ್ನು ನಾನು ಮದುವೆ ಆಗಬೇಕು ಅಂತ ಬರೀತಾರೋ ಅಲ್ಲಿವರೆಗೆ ಜಾತಿ ರೆಲೆವೆಂಟ್ ಆಗಿದೆ. ಇವ್ರು ಹೇಳಿರುವಂತ ಸ್ಟೇಟ್ಮೆಂಟ್ ರೆಲೆವೆಂಟ್ ಆಗಿಲ್ಲ. ಹೊರಟು ಬಹಳ ವರ್ಷ ಆಗೋಯ್ತದೆ ಹೋಗಿ. ಸನಾತನ ಧರ್ಮಕ್ಕೂ ಜಾತಿಗೂ ಸಂಬಂಧ ಎಲ್ಲಿದೆ? ಓಕೆ,
ಫಸ್ಟ್ ಆಫ್ ಆಲ್ ಇವರು ಸನಾತನ ಧರ್ಮ ಅಂತ ಹೇಳುವಂಥದ್ದು ವೈದಿಕ ಧರ್ಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಹಿಂದೂ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ನಾನು ಮೊದಲೇ ಹೇಳಿದ್ದೀನಿ, ಅದರಲ್ಲಿ ತುಂಬ ವೆರೈಟಿ ಆಫ್ ನಂಬಿಕೆಗಳಿದೆ, ಇಂಡಿಜಿನಿಯಸ್ ಬಿಲೀಫ್ಸ್ ಇದೆ, ಟ್ರೈಬಲ್ ಕಲ್ಚರ್ ಅಂತ ಬರುತ್ತೆ, ಸಂಗಮ, ನಾಸ್ತಿಕತೆ, ಇದೆಲ್ಲ ಕೂಡ್ಕೊಂಡಿರುತ್ತೆ. ಅದ್ರ ಕಾಸ್ಟ್ ಅಂತ ಹೇಗೆ ಬಂತು? ವರ್ಣದಿಂದ ಬಂದಿರುವಂತಹದ್ದು. ವರ್ಣನೇ ಒಂದು ಕ್ರಮೇಣ ಡಿಸ್ಟ್ರಿಬ್ಯೂಟ್ ಆಗಿರುವಂತಹದ್ದು. ವರ್ಣ ಇರೋದಲ್ಲಿ ವೈದಿಕ ಸಿಸ್ಟಮ್ ಅಲ್ಲಿ. ವೈದಿಕ ಸಿಸ್ಟಮ್ ಏನು? ಇವರು ಹೊಸ ಬ್ರ್ಯಾಂಡಿಂಗ್ ಕೊಡ್ತಾ ಇದ್ರಲ್ಲ ಸನಾತನ ಧರ್ಮ ಅಂದ್ಬಿಟ್ಟು, ಅವರೇ ಬರೆದಿರುವಂತಹ ವೇದಿಕ್ ಬುಕ್ಸ್ ಅದು ಇದು ಎಲ್ಲ ಸೇರ್ಕೊಂಡೆ ಸನಾತನ ಧರ್ಮ ಆಗಿರೋದು. ಇದರಿಂದ ಬಂದಿಲ್ಲ ಅಂತ ಹೇಳಿದ್ರೆ ಮತ್ತೆ ಎಲ್ಲಿಂದ ಬಂದಿರೋದು? ಮುಘಲರು ಬಂದ್ಮೇಲೆ ಬಂದಿರೋದಾ? ಬ್ರಿಟಿಷರ್ ಬಂದ್ಮೇಲೆ ಬಂದಿರೋದಾ? ಮೊದಲೆಲ್ಲ ಫುಲ್ ಯೂನಿಫಾರ್ಮ್ ಎಲ್ಲ ಸಮಾನರಾಗಿದ್ರೆ ನಾವು. ನಮ್ಮ ಸಮಾಜದಲ್ಲಿ ಡಿಸ್ಕ್ರಿಮಿನೇಷನ್ ತಂದಿರುವಂತಹದ್ದು, ನಮ್ಮ ಸಮಾಜದಲ್ಲಿ ಇನ್ಫೀರಿಯರಿಟಿ ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಬಂದಿರುವಂತಹದ್ದು, ನಮ್ಮ ಸಮಾಜದಲ್ಲಿ ಇಂಡಿಜಿನಿಯಸ್ ಕಲ್ಚರ್ಗೆ ಥ್ರೆಟ್ ಬಂದಿರುವಂತಹದ್ದು, ಅದು ವೇದಿಕ್ ಸಿಸ್ಟಮ್ ಬಂದಿರೋದ್ರಿಂದ. ಈ ವಿಡಿಯೋನ ಇನ್ನೊಂದು ನನ್ನ ವಿಡಿಯೋದಲ್ಲಿ ರಿಯಾಕ್ಷನ್ ಕಂಟಿನ್ಯೂ ಮಾಡ್ತೀನಿ. ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾತ್ರ ಅಲ್ಲ, ಇದನ್ನ ಶೇರ್ ಕೂಡ ಮಾಡಿ. ನಾನು ಯಾವ ಕಾಂಟೆಂಟ್ ಅಲ್ಲಿ ವಿಡಿಯೋಸ್ ಮಾಡೋದಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಯಾವಾಗಿಂದ ಈ ಸ್ವಾಮಿಗಳೆಲ್ಲ ಬಂದ್ಬಿಟ್ಟು ಇಂಟರ್ವ್ಯೂ ಕೊಡ್ತಾ ಇದ್ದಾರೆ, ನಿಜವಾಗ್ಲೂ ಒಳ್ಳೆ ಕಾಂಟೆಂಟ್ ಸಿಗ್ತಾ ಇದೆ. ಹೆಚ್ಚಾಗಿ ಮುಂದೆ ರಿಯಾಕ್ಷನ್ ವಿಡಿಯೋಸೇ ಬರುತ್ತೆ. ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ವಿಡಿಯೋ ರಿಯಾಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನೀವು ಕಾಮೆಂಟ್ ಸೆಕ್ಷನ್ ಬರೀಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೆಟ್ ಮಿ ನೋ ಬೈ ಹಿಟಿಂಗ್ ದ ಥಮ್ಸ್ ಅಪ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಥ್ಯಾಂಕ್ಸ್ ಅಗೈನ್. ಟೇಕ್ ಕೇರ್.